ಪ್ಯಾಟ್ ಕಮಿನ್ಸ್ ಅವರು ಒಂದು IPLನಲ್ಲಿ ದಾಖಲೆಯನ್ನೇ ಬರೆದಿದ್ದಾರೆ ಅಂತಲೇ ಹೇಳ್ಬೋದು. ಸುಮಾರು ಒಂದು 20.50 ಕೋಟಿಗೆ ಒಂದು ಪರ್ಚೇಸ್ ಆಗಿದ್ದಾರೆ. ಅಂದರೆ ಬಿಗ್ ಅಮೌಂಟಲ್ಲಿ ಒಂದು ಪ್ಯಾಟ್ ಕಮಿನ್ಸ್ ಅವರು ಒಂದು ಪರ್ಚೇಸ್ ಆಗಿದ್ದಾರೆ. ಯಾವ ತಂಡಕ್ಕೆ ಅಂತಂದರೆ ಸನ್ರೈಸರ್ಸ್ ಅವರಿಗೆ ಪರ್ಚೇಸ್ ಆಗಿದ್ದಾರೆ. ನಮ್ಮ RCB ಕೂಡ ಒಂದು 20 ಕೋಟಿವರೆಗೆ ಒಂದು ಪ್ಯಾಟ್ ಕಮಿನ್ಸ್ ಅವರನ್ನು ಪಡ್ಕೊಳ್ಬೇಕಂತ ಬಿಡ್ಡನ್ನು ಮಾಡಿತ್ತು. ಆದರೆ ವಿಫಲವಾಗಿದ್ದಾರೆ. ಅವರು ಒಂದು 20.50 ಕೋಟಿಗೆ ಒಂದು ಸನ್ರೈಸರ್ಸ್ ಅವರಿಗೆ ಪರ್ಚೇಸ್ ಆಗಿದ್ದಾರೆ. ಅಂದರೆ ಒಂದು ಕ್ಯಾಪ್ಟನ್ ಆಗಿರೋದ್ರಿಂದ ಅವರನ್ನು ಪರ್ಚೇಸ್ ಮಾಡೋದಕ್ಕೆ ನಮ್ಮ ಒಂದು RCB ಹೋಗಿತ್ತು. ಅಂದರೆ ಒಂದು ವರ್ಲ್ಡ್ ಕಪ್ನ ಆಸ್ಟ್ರೇಲಿಯಾ ತಂಡಕ್ಕೆ ಒಂದು ಗೆಲ್ಲಿಸಿ ಕೊಟ್ಟಿರೋ ಕಾರಣದಿಂದ ಒಂದು ಪ್ಯಾಟ್ ಕಮಿನ್ಸ್ ಅವರನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗಿತ್ತು ನಮ್ಮ ಒಂದು RCB. ಆದರೂ ಕೂಡ ಒಂದು ನಮ್ಮ ಒಂದು RCB 20 ಕೋಟಿವರೆಗೆ ಬಿಡ್ ಮಾಡಿದೆ. ಅಂದರೆ ಒಂದು ಅದರಲ್ಲೂ ಕೂಡ ಇವರು ಬೌಲರ್ ಆಗಿರೋದ್ರಿಂದ ಒಂದು ಅಷ್ಟು ಬ್ಯಾಟರ್ಸ್ಗೆ ಇನ್ವೆಸ್ಟ್ ಮಾಡ್ತಾರೆ. ಆದರೆ ಈ ಫಸ್ಟ್ ಟೈಮ್ ಒಂದು RCB 20 ಕೋಟಿವರೆಗೆ ನಮ್ಮೊಂದು ಪ್ಯಾಟ್ ಕಮಿನ್ಸ್ ಅವರಿಗೆ ಒಂದು ಇನ್ವೆಸ್ಟನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗಿತ್ತು. ಆದರೂ ಕೂಡ ವಿಫಲವಾಗಿ ಈಗ ಸನ್ರೈಸರ್ಸ್ ಅವರಿಗೆ ಒಂದು ಪರ್ಚೇಸ್ ಆಗಿದ್ದಾರೆ. 20.50 ಕೋಟಿಗೆ ಒಂದು ಸನ್ರೈಸರ್ಸ್ ಅವರಿಗೆ ಒಂದು ಪರ್ಚೇಸ್ ಆಗಿದ್ದಾರೆ. ಬಿಗ್ ಅಮೌಂಟ್ ಅಂತಲೇ ಹೇಳ್ಬೋದು. ಹೋಸಲದ ಒಂದು ಆಕ್ಷನ್ನ ರೆಕಾರ್ಡನ್ನು ಮುರಿದಿದ್ದಾರೆ. ಒಂದು ಹೋಸಲ ಒಂದು ಆಟಗಾರ ಒಂದು ಬಿಗ್ ಅಮೌಂಟಿಗೆ ಪರ್ಚೇಸ್ ಆಗಿದ್ದರು. ಅವರ ರೆಕಾರ್ಡನ್ನು ಬ್ರೇಕ್ ಮಾಡಿ ಒಂದು 20.50 ಕೋಟಿಗೆ ಒಂದು ಸನ್ರೈಸರ್ಸ್ ಅವರಿಗೆ ಪರ್ಚೇಸ್ ಆಗಿದ್ದಾರೆ. ಪ್ಯಾಟ್ ಕಮಿನ್ಸ್ ಅವರು ನಮ್ಮ ಒಂದು RCBಗೆ ಬಂದಿದ್ದರೆ ಒಳ್ಳೇದಿತ್ತು ಅಥವಾ ಇಲ್ವಾ ಅನ್ನೋದನ್ನು ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆಯೋದಕ್ಕೂ ಬೇಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.